ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಸೇರಿದಂತೆ ನಾಡಿನೆಲ್ಲೆಡೆ ಇಂದು ಹನುಮ ಜಯಂತಿ ಅದ್ದೂರಿಯಾಗಿ ಆಚರಣೆ. ನಾಡಿನೆಲ್ಲೆಡೆ ಮಂಗಳವಾರ ಇಂದು ಹನುಮಾನ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಅದರಂತೆ ನಗರದಲ್ಲಿಯೂ ಸಹ ವಿವಿಧ ದೇವಸ್ಥಾನಗಳಲ್ಲಿ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಸಿದ್ಧರಾಗಿದ್ದಾರೆ. ನಗರದ ವಿವಿಧ ಹನುಮಾನ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೆಳಿಗ್ಗೆಯಿಂದಲೇ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ವಿಶೇಷವಾಗಿ ಅಲಂಕರಿಸಿದ ಹನುಮಾನ ಮೂರ್ತಿಗೆ ನಮಿಸಿ ಮಹಿಳೆಯರು, ಪುರುಷರು, ಯುವಕರು, ವೃದ್ಧರು ಸೇರಿದಂತೆ ಜಾತಿ ಮತ ಪಂಥಗಳನ್ನು ಮೀರಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ದೇವಸ್ಥಾನದ ವತಿಯಿಂದ ಮಹಾಪ್ರಸಾದವನ್ನು ಆಯೋಜಿಸಲಾಗಿದ್ದು, ಈ ವೇಳೆ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ನೀವು ಬೃಂದಾವನ ಮತ್ತು ಸಾಯಿ ಕಾಲೋನಿಯಲ್ಲಿ ಹನುಮ ಜಯಂತಿ ದಿನನೇ ಈ ಕಾಲನಿಗೆ ಹನುಮಂತ ಬಂದಿದ್ದಾರೆ. ಬಹುಶಃ ತಯಾರಿ ಒಂದು ವರ್ಷದಿಂದ ಮಾಡಿದರೂ ಕೂಡ ಆಗೋದಿಲ್ಲ. ಕೇವಲ 15 ದಿವಸದಲ್ಲಿನೇ ಈ ಮಂದಿರವನ್ನು ಕೂಡ ಕಟ್ಟಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರುವ ಇತಿಹಾಸ ಬೆಳಗಾವಿ ನಗರದಲ್ಲಿ ಮೊದಲ ಬಾರಿಗೆ ಅಂದ್ರೆ ತಪ್ಪಾಗುವುದಿಲ್ಲ. ಬಹುಶಃ ನಾವೆಲ್ಲರೂ ಹನುಮ ಜಯಂತಿಯನ್ನ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತೇವೆ. ಬುದ್ಧಿರ್ಬಲಂ ಯಶೋಧೈರ್ಯ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾತ್ ಭವೇತ್. ಆ ನಿಟ್ಟಿನಲ್ಲಿ ಕೇವಲ ಹನುಮಂತನನ್ನ ಪೂಜೆ ಮಾಡಿದ್ರೆ ಸಾಲದು, ನಾವೆಲ್ಲರೂ ಕೂಡ ಹನುಮಂತನಾಗಬೇಕು, ಆರೋಗ್ಯವಂತರಾಗಬೇಕು. ಎಲ್ಲಿ ಅನ್ಯಾಯ ಇರ್ತದೋ ಅದನ್ನ ಖಂಡಿಸಬೇಕು. ಬಹುಶಃ ಈ ಸಂದರ್ಭದೊಳಗೆ ನಮ್ಮ ಇಡೀ ಸಮುದಾಯಕ್ಕೆ ತುಂಬಾ ನೋವು ತರ್ತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡಿದ್ದೇವೆ. ನೇಯ ಹಿರೇಮಠ ಅಂತ ಅನೇಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಉಳಿಸಬೇಕು ಅಂತಂದ್ರೆ ಹನುಮಂತ ನಮಗೆ ಆದರ್ಶ. ಆ ಹನುಮಂತನ ಆದರ್ಶವನ್ನು ಮೈಗೂಡಿಸಿಕೊಂಡು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋಣ, ನಮ್ಮವರನ್ನೂ ರಕ್ಷಣೆ ಮಾಡೋಣ, ನಮ್ಮ ದೇಶವನ್ನು ರಕ್ಷಣೆ ಮಾಡೋಣ. ಹನುಮಂತ ಎಲ್ಲರಿಗೂ ಈ ಬುದ್ಧಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಇವತ್ತು ಹನುಮ ಜಯಂತಿ ದಿನ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿರುವ ಆ ಶಕ್ತಿಯನ್ನು ಹನುಮಂತ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.